ಬನ್ನಿ ಮಕ್ಕಳ, ಇವತ್ತು ಗರಿ ಆಗಿರೋ ಮುರುಕು ರೆಸಿಪಿ ನೋಡೋಣ. ಇದಕ್ಕೇನು ಬೇಕು? ಚಕ್ಕದ್ ಮಾಡಲಿಕ್ಕೆ 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗಟ್ಟಿಯಾದ ಹುಳಿಯಾದ ಮೊಸರು, ಸವರ್ ಕ್ರೀಮ್ ಅಂತಾನು ಕರೀತಾರೆ, ಸ್ವಲ್ಪ ಉಪ್ಪು, ಟೇಸ್ಟಿಗೆ ತಕ್ಕ ಹಾಗೆ ಜೀರಿಗೆ ಸ್ವಲ್ಪ ಒಂದಿಷ್ಟು, ಆಮೇಲೆ ಅರಿಶಿನದ ಪುಡಿ ಸ್ವಲ್ಪ ಚಿಕ್ಕ ಅಂತ ತಟ್ಟಿದ್ರೆ ಬೀಳೋ ಅಷ್ಟು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಿಕ್ಕ ನೋಡಿ, ಸ್ಪೂನ್ ಹಾಕಿ ಒಂದು ಕಲಿಸ್ಕೊಂಡ ಅಂದರೆ ಕೈನಲ್ಲಿ ಹೀಗೆ ಉಂಡೆಯಾಗಿ ಬರುತ್ತೆ. ಇದನ್ನು ಹೀಗೆ ಮಾಡ್ಕೊಂಡು ಸ್ವಲ್ಪ ತಟ್ಟಿಟ್ಟು ಒಂದು ಕಡೆ ಇಡಿ. ಆಮೇಲೆ ಈ ಥರದ್ದೊಂದು ಚಕ್ಲಿ ಮಾಡೋದು ಒಂದು ಯಂತ್ರ ನಿಮ್ಮ ಹತ್ರ ಮನೇಲಿದ್ದರೆ ಇದ್ದೇ ಇರುತ್ತೆ, ಅಥವಾ ಪಕ್ಕದಲ್ಲಿರೋ ಅಂಗಡಿಗೆ ಹೋಗಿ ತೊಗೊಳ್ಳಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು. ಇದು ಫಸ್ಟು ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೈಗೆ. ನೋಡಿ, ಯಾವ ಶೇಪ್ ಬೇಕಾದ್ರೆ ಹಾಕ್ಬೋದು. ಪಾರ್ಚ್ಮೆಂಟ್ ಪೇಪರ್ ಅಥವಾ ಬಾಳೆ ಎಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ರು ಆಗುತ್ತೆ, ಅಂಟ್ಕೋಬಾರ್ದು. ಈ ಥರ ರೌಂಡಾಗಿ ಮಾಡ್ಕೊಳ್ಳಿ, ಯಾವ ಶೇಪು ಮಾಡ್ಕೊಳ್ಳಿ. ನಾನು ಮುಖದ ಥರ ಮಾಡ್ಕೊಳ್ಳಿ, ನಿಮ್ಮ ಮುಖದ ಥರ ಆದರೂ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಒಂಥರ ಈ ಥರ ಜಾಲಿಯಾಗಿ ಇದನ್ನು ಹೋಮ್ವರ್ಕ್ ಥರ ಕೊಟ್ಬಿಡ್ಬೋದು. ನೋಡಪ್ಪ, 2-3 ಸುತ್ತು ನೀನು ಆಟ ಆಡ್ಕೋಬೋದು. ಆ ಥರ ಮಕ್ಳಿಗೂ ಈ ಥರ ಇನ್ವಾಲ್ವ್ ಮಾಡ್ಬೋದು. ಈ ಥರ ಹರಡ್ಕೊಳ್ಳಿ. ಮಕ್ಕಳು ಬಂತ ನೋಡಿ, ಅವ್ರಿಗೆ ಇಷ್ಟ ಬಂದಂಥ ಶೇಪಲ್ಲಿ ಅದು ಬೀಳ್ತಾ ಇರುತ್ತೆ. ಬನ್ನಿ ಅಮ್ಮ, ಮಾಡಿ ನೋಡು. ಆಮೇಲೆ ಸ್ವಲ್ಪ ಒಂದು ಬಾಣಲಿ ಎಣ್ಣೆ ಇಡೋದು. ನಾನಿಲ್ಲಿ ಒಳ್ಳೆಣ್ಣೆ ಹಾಕ್ತಾಯಿದ್ದೀನಿ, ನಿಮ್ಗೆ ಬೇಕಿರೋ ಎಣ್ಣೆ ಹಾಕ್ಬೋದು. ಹಲೋ ಮಗಳೇ, ಹೇಗಿದ್ದೀರಾ? ಬನ್ನಿ ದೂರ ಇರಿ. ಎಣ್ಣೆ ಇಟ್ಮೇಲೆ ಮಕ್ಕಳೆಲ್ಲ ದೂರ ಇರಬೇಕು. ಸ್ವಲ್ಪ ಕಾದ್ಮೇಲೆ ನೋಡಿ, ಸ್ವಲ್ಪ ಸ್ಮೋಕ್ ಬರೋ ಥರ ಬರುತ್ತೆ. ಸ್ವಲ್ಪ ದೂರ ನಿಂತ್ಕೊಂಡು ಶೇಂಗಂತ ಹಾಕೋದು, ಚುಸ್ ಅಂತ ಸೌಂಡ್ ಬರುತ್ತೆ. ಇನ್ನು ಸ್ವಲ್ಪ ಹಾಕಿ ನಿಧಾನಕ್ಕೆ, ಏನು ಅರ್ಜೆಂಟ್ ಇಲ್ಲ ರೀ ನಮಗೇನು ಲೈಫು, ನಿಧಾನಕ್ಕೆ ಮಾಡಿ. ನಿಧಾನಕ್ಕೆ ನೋಡಿ, ಸ್ವಲ್ಪ ಲೈಟ್ ಬ್ರೌನ್ ಆಗಿ ಹೀಗೆ ಎಲೆ ಅಲ್ಲಾಡಿಸಿ, ಅದಾದಮೇಲೆ ಸ್ವಲ್ಪ ಡಾರ್ಕ್ ಬ್ರೌನ್ ಆಗುತ್ತೆ. ಮಾಡಿ ತೆಗೆದ್ರೆ ಬಂದಾಯಿತು ಮುರುಕು. ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನೋಡಿ, ಸೌಟೆಲ್ಲ ಸರಿಗಿಡಬೇಕು, ಜಾರಕ್ಕೆ ಬಿಡಬೇಡಿ. ಇನ್ಸ್ಟೆಂಟ್ ಮುರುಕು ರೆಸಿಪಿ ರೆಡಿ. ನೋಡಿ, ಫ್ರೈ ಆಗಬೇಕಾದ್ರೆ ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿದೆ. ಆಹಾ ತಿನ್ನಬೇಕು ಅನ್ಸುತ್ತೆ ಈಗಲೇ. ನೋಡಿ, ಎಂಜಾಯ್ ಮಾಡಿ ರೆಸಿಪಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.